ಯಲಹಂಕ ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಿಜೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ಅವರ ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಜಿಜೆ ಮೂರ್ತಿಯವರ ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರುಗಳು ಭಾರಿ ಗಾತ್ರದ ಹೂವಿನ ಹಾರ ಮತ್ತು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ಜಿಜೆ ಮೂರ್ತಿಯವರಿಗೆ ಸಿಹಿ ತಿನ್ನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯಾದ ಕಡತನಮಲೆ ಸತೀಶ್, ಬಿಜೆಪಿ ಮುಖಂಡರುಗಳಾದ ರಾಜೇಶ್, ಕೆಎನ್ ರಾಜಣ್ಣ, ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಕೆ ರಾಜಣ್ಣ ಮತ್ತು ಇನ್ನು ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತು ಸಾಕಷ್ಟು ಜನ ಕಾರ್ಯಕರ್ತರಿರ್ಬೋದು, ನಿಮ್ಮ ಸ್ನೇಹಿತರು ಎಲ್ಲ ಬಂದು ಯಾವ ರೀತಿ ವಂದನೆ ತಿಳಿಸ್ತಾರೆ ಮೇಡಮ್? ಇವತ್ತಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲದಂಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾನು 2 ಸಬೂರಿಂದ ನಿನ್ನೆ ನೈಟ್ ಬಂದಾದಮೇಲೆ ವಿಶೇಷತೆ ಏನು ಅಂತ ನನಗೂ ಏನೂ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಆಡಂಬರವಾಗಿ ಹುಡುಗರು ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಏನೋ ಅವ್ರ ಆಸೆ, ಅವ್ರ ಪ್ರೀತಿ, ನಾನೇನೋ ಹೇಳಕ್ಕೆ ಹೋದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಇದ್ದೀನಿ. ಅದು ನಾವು ಮಾಡಿದ ಭಾಗ್ಯ ಅಂತ ಕನಸು. ಈ ಮಣ್ಣಿನ ಋಣ, ಮಾದನಾಯಕನಹಳ್ಳಿ ಋಣ, ಅವ್ರು ಯಾವಾಗೂ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದೇನೋ ನಾವು ಸುಮ್ಮನೆ ಈ ಥರ ವಿಶೇಷವಾಗಿ ಹುಡುಗರೆಲ್ಲ ಕರೆದಿದ್ದಾರೆ. ಪ್ರತಿ ವರ್ಷವೂ ಬರ್ತಾ ಇರ್ತಾರೆ. ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ, ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮಣ್ಣಿನ ಋಣ ಆಗಿದೆ, ನಮ್ಮ ಮಾದನಾಯಕನಹಳ್ಳಿ ಋಣ ಆಗಿದೆ. ಬರ್ಡೇ ಅಂದ ತಕ್ಷಣ ಸಾಕಷ್ಟು ಜನ ಅನಾಥಾಶ್ರಮ ವಿಸಿಟ್ ಮಾಡ್ತಾರೆ. ನಿಮ್ಮ ಒಂದು ಇವತ್ತೊಂದು 2-3 ಅನಾಥಾಶ್ರಮಕ್ಕೆ ನಮ್ಮ ಹುಡುಗರೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನನಗೂ ಗೊತ್ತಿಲ್ಲ. ಸಾಯಂಕಾಲ 1-2 ಅನಾಥಾಶ್ರಮಕ್ಕೆ ಹೋಗ್ಬೇಕು. ಎಲ್ಲ ಆತ್ಮೀಯರೇ, ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮ ಈ ಒಂದು ಯಲಹಂಕ ಕ್ಷೇತ್ರದ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಜಿಜೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ತಾವೆಲ್ಲ ಕೂಡ ಆಚರಿಸಿದ್ದೀರಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಯಾಕೆಂದರೆ ನಾವು 1 ವರ್ಷ ಮೈನಸ್ ಆಯ್ತು. ಈಗ ನಮಗೆ ಹುಟ್ಟುಹಬ್ಬ ಮಾಡ್ಕೊಳ್ತಕ್ಕಂಥದ್ದು ಆಡಂಬರದ ಜೊತೆಯಲ್ಲಿ 1 ವರ್ಷ ಕಳೀತು ನಂದು. ಕಳೆದ ವರ್ಷ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಈ ವರ್ಷ ಮುಂದುವರ್ಸೋದಕ್ಕೆ ಭಗವಂತ ನನಗೆ ಮತ್ತೆ ಆಯಿಸ್ಕೊಡು. ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಅದನ್ನು ಪುನರಾವರ್ತನೆ ಮಾಡಿದೆ ಅದನ್ನು ಸರಿ ಮಾಡ್ಕೊಡೋದಕ್ಕೆ ಇನ್ನೊಂದು ಸ್ವಲ್ಪ ಆಯಿಸ್ಕೊಡು ಅಂತಕ್ಕಂಥದ್ದೇ ನಮಗೆ ಜ್ಞಾಪಕ ಮಾಡೋಂಥದ್ದು. ಅಂದರೆ ಒಂದು ಏಜು ನೀನು ವೃದ್ಧಾಪ್ಯ ಕಡೆ ವಯಸ್ಸು ಹೋಗ್ತಾ ಇದೆಯಾ, ಹೆಜ್ಜೆ ಇಡ್ತಾ ಇದೆಯಾ, ಅದಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡುವಂತಕ್ಕಂಥ ಜ್ಞಾಪಕ ಮಾಡುವಂಥದ್ದೇ ಹುಟ್ಟುಹಬ್ಬ. ಇವತ್ತು ನಮ್ಮ ಒಬ್ಬ ಜನಪ್ರಿಯ ಮುಖಂಡನಾಗಿ ಅನೇಕ ನಮ್ಮ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಇಡೀ ಕ್ಷೇತ್ರದ ಜನತೆ ಮತ್ತು ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು. ವರದಿ ಹನುಮಂತರಾಜು.